ಓಂ ಶಾಂತಿ. ಸಾಪ್ತಾಹಿಕ್ ಸ್ಲೋಗನ್ ಮಂಥನದ ಈ ವಿಶೇಷ ಸಂವಾದಕ್ಕೆ ಎಲ್ಲರಿಗೂ ಆತ್ಮೀಯ ಸ್ವಾಗತ. ಓಂ ಶಾಂತಿ. ಪ್ರತಿ ವಾರವೂ ನಾವು ಮುರಳಿಯಲ್ಲಿ ಬರುವ ಒಂದೊಂದು ಸ್ಲೋಗನ್ ಅನ್ನು ಕೇಳ್ತೀವಿ. ಆದ್ರೆ ಕೆಲವೊಮ್ಮೆ ಆಳವಾಗಿ ಅದರ ಬಗ್ಗೆ ಚಿಂತನೆ ಮಾಡೋಕೆ ಸಮಯ ಸಾಕಾಗೋದಿಲ್ಲ. ಹೌದು. ಅದಕ್ಕೆ ಈ ವಾರ ಬನ್ನಿ ಸ್ವಲ್ಪ ಆಳವಾಗಿ ಮಂಥನ ಮಾಡೋಣ. ಓಂ ಶಾಂತಿ ಸಹೋದರ ಸಹೋದರಿಯರೇ, 26ನೇ ಜನವರಿ 2026ರಿಂದ 1ನೇ ಫೆಬ್ರವರಿ 2026ರವರೆಗಿನ ಸಾಪ್ತಾಹಿಕ್ ಸ್ಲೋಗನ್ ಮಂಥನ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಸ್ವಾಗತ. ಮುರಳಿಯಲ್ಲಿ ಬರುವ ಸ್ಲೋಗನ್ ಕೇವಲ ಒಂದು ವಾಕ್ಯವಲ್ಲ, ಅದು ದಿನವಿಡೀ ನಮ್ಮ ಸ್ಥಿತಿಯನ್ನು ಶ್ರೇಷ್ಠವಾಗಿಡಲು ಇರುವ ಮಹಾಮಂತ್ರವಾಗಿದೆ. ಸ್ಲೋಗನ್ ಮಾಯೆಯ ವಾರಗಳಿಂದ ನಮ್ಮನ್ನು ರಕ್ಷಿಸುವ ಛತ್ರಿಯಂತೆ ಕೆಲಸ ಮಾಡುತ್ತದೆ. ಬನ್ನಿ, ಈ ವಾರದ ಸ್ಲೋಗನ್ಗಳಲ್ಲಿ ಅಡಗಿರುವ ಆಳವಾದ ಅರ್ಥವನ್ನು ತಿಳಿಯೋಣ ಮತ್ತು ಅದನ್ನು ನಮ್ಮ ದಿನಚರಿಯಲ್ಲಿ ಹೇಗೆ ಅಳವಡಿಸಿಕೊಳ್ಳುವುದೆಂದು ನೋಡೋಣ. ಖಂಡಿತ. ಹಾಗಾದ್ರೆ ಈ ವಾರದ ಪಯಣವನ್ನ ಮೊದಲ ದಿನ ಅಂದ್ರೆ ಜಾನ್ವರಿ 26ರ ಮುರಳಿಯಲ್ಲಿನ ಸ್ಲೋಗನ್ನೊಂದಿಗೆ ಶುರು ಮಾಡೋಣ. ಸ್ಲೋಗನ್ ಹೀಗಿದೆ: ಸದಾ ದೃಢತೆಯ ಶಕ್ತಿಯು ಜೊತೆ ಇದ್ದರೆ ಸಫಲತೆಯು ಕೊರಳಿನ ಹಾರವಾಗುವುದು. ಈ ದೃಢತೆ ಅನ್ನೋ ಪದ ಕೇಳಕ್ಕೆ ಸರಳ, ಆದ್ರೆ ಇದ್ರ ಶಕ್ತಿಯೇ ಬೇರೆ ಅಲ್ವಾ? ಹೌದು ಹೌದು. ಈ ಸ್ಲೋಗನ್ನ ಅಡಿಪಾಯವೇ ದೃಢತೆ, ಅಂದ್ರೆ ದೃಢ ಸಂಕಲ್ಪ. ನೋಡಿ, ನಾವು ಆಧ್ಯಾತ್ಮಿಕ ಜೀವನದಲ್ಲಿ ಎಷ್ಟೇ ಜ್ಞಾನ ಕೇಳ್ಬೋದು, ಆದರೆ ಆ ಅಂಶಗಳನ್ನ ಹಿಡಿದಿಟ್ಕೊಳ್ಳೋಕೆ ಬೇಕಾದ ಶಕ್ತಿಯೇ ದೃಢತೆ. ಹೌದು. ಅದಿಲ್ಲ ಅಂದ್ರೆ ನಮ್ಮ ಸಂಕಲ್ಪಗಳೆಲ್ಲ ಗಾಳಿಯಲ್ಲಿ ಕಟ್ಟಿದ ಕೋಟೆಯ ಹಾಗೆ, ಮಾಯೆಯ ಒಂದು ಸಣ್ಣ ಅಲೆ ಬಂದ್ರೂ ಕುಸಿದು ಹೋಗುತ್ತೆ. ನಿಜ. ಆದ್ರೆ ಇಲ್ಲಿ ಸಫಲತೆಯೋ ಕೊರಳಿನ ಹಾರವಾಗುವುದು ಅಂತ ಇದೆಯಲ್ಲ, ಇದರ ಅರ್ಥವೇನು? ಸಾಮಾನ್ಯವಾಗಿ ನಾವು ಸಫಲತೆ ಹಿಂದೆ ಓಡ್ತೀವಿ, ಹೌದು, ಗುರಿ ಇಟ್ಕೊಂಡು ಅದಕ್ಕಾಗಿ ಶ್ರಮಿಸ್ತೀವಿ. ಇದು ಅದಕ್ಕಿಂತ ಬೇರೆನಾ? ಖಂಡಿತವಾಗಿಯೂ. ಇದು ಇವತ್ತಿನ ಜಗತ್ತಿನ ಒಂದು ಫಲಿತಾಂಶ ಕೇಂದ್ರಿತ ಮನಸ್ಥಿತಿಗೆ ಸಂಪೂರ್ಣ ವಿರುದ್ಧವಾಗಿದೆ. ಬಾಬಾ ಇಲ್ಲಿ ಹೇಳ್ತಿರೋದೇನು ಅಂದ್ರೆ, ಪ್ರಕ್ರಿಯೆ ಮೇಲೆ ಗಮನವಿಡಿ, ಅಂದ್ರೆ ನಮ್ಮ ಪುರುಷಾರ್ಥದ ದೃಢತೆಯ ಮೇಲೆ. ಆಗ ಫಲಿತಾಂಶ ಅನ್ನೋದು ಒತ್ತಡ ಇಲ್ಲದೆ ಸಹಜವಾಗಿ ಬರುತ್ತೆ. ಕೊರಳಿನ ಹಾರ ಅಂದ್ರೇನು? ಅದನ್ನು ನಾವು ಹುಡ್ಕೊಂಡು ಹೋಗ್ಬೇಕಾಗಿಲ್ಲ, ತಾನಾಗೆ ಬರುತ್ತೆ. ಹೌದು, ಅದು ತಾನಾಗಿಯೇ ನಮ್ಮನ್ನು ಅಲಂಕರಿಸುತ್ತೆ. ಯಶಸ್ಸು ಅನ್ನೋದು ಒಂದು ಗುರಿಯಾಗುವ ಬದಲು ನಮ್ಮ ದೃಢವಾದ ಸ್ಥಿತಿಯ ಒಂದು ಸಹಜ ಪರಿಣಾಮ ಆಗಿಬಿಡುತ್ತೆ. ಓಹೋ, ಇದು ಬಹಳ ಆಳವಾದ ಮಾತು. ಅಂದ್ರೆ ನಮ್ಮ ಗಮನ ಏನು ಸಾಧಿಸಬೇಕು ಅನ್ನೋದಕ್ಕಿಂತ ನಾವು ಹೇಗಿರ್ಬೇಕು ಅನ್ನೋದ್ರ ಮೇಲೆ ಇರಬೇಕು. ನಿಖರವಾಗಿ. ಆದ್ರೆ ಇಲ್ಲೊಂದು ಸಣ್ಣ ಸಂದೇಹ. ಕೆಲವೊಮ್ಮೆ ದೃಢತೆಗೂ ಹಠಮಾರಿತನಕ್ಕೂ ಒಂದು ತೆಳುವಾದ ಗೆರೆ ಇರುತ್ತೆ. ನಾವು ತಪ್ಪು ವಿಷಯದ ಬಗ್ಗೆ ದೃಢವಾಗಿದ್ರೆ ಏನ್ ಮಾಡೋದು? ಬಹಳ ಮುಖ್ಯವಾದ ಪ್ರಶ್ನೆ ಇದು. ನೋಡಿ, ಲೌಕಿಕ ಹಠಮಾರಿತನ ಅಹಂಕಾರದಿಂದ ಹುಟ್ಟುತ್ತೆ. ನಾನು ಹೇಳಿದ್ದೇ ಸರಿ ಅನ್ನೋ ಭಾವನೆ. ಸರಿ. ಆದ್ರೆ ಆಧ್ಯಾತ್ಮಿಕ ದೃಢತೆ ಅದು ಶ್ರೀಮತದ ಮೇಲೆ ಆಧಾರಿತವಾಗಿದೆ. ಅಂದ್ರೆ ಭಗವಂತನ ಮಾರ್ಗದರ್ಶನ. ಭಗವಂತನು ಹೇಳಿದ್ದೇ ಸರಿ ಅನ್ನೋ ಶರಣಾಗತಿಯ ಭಾವ ಇರುತ್ತೆ. ಅದೇ ಇವೆರಡರ ನಡುವಿನ ದೊಡ್ಡ ವ್ಯತ್ಯಾಸ. ಸ್ಪಷ್ಟವಾಯ್ತು. ಅಂದ್ರೆ ಶ್ರೀಮತದ ಅಡಿಯಲ್ಲಿ ಮಾಡುವ ದೃಢ ಸಂಕಲ್ಪವೇ ನಿಜವಾದ ಶಕ್ತಿ. ಸರಿ, ಈ ದೃಢತೆಯ ಆಧಾರದ ಮೇಲೆ ನಮ್ಮ ನಡವಳಿಕೆ ಹೇಗಿರಬೇಕು ಅನ್ನೋದ್ರ ಬಗ್ಗೆ ಮುಂದಿನ ಸ್ಲೋಗನ್ಗಳಲ್ಲಿ ಬೆಳಕು ಚೆಲ್ಲಲಾಗಿದೆ ಅನ್ಸುತ್ತೆ. ಹೌದು. ವಿಶೇಷವಾಗಿ ಜಾನ್ವರಿ 27 ಮತ್ತು 28 ಎರಡೂ ದಿನ ಒಂದೇ ಸ್ಲೋಗನ್ ಪುನರಾವರ್ತನೆಯಾಗಿದೆ. ಪ್ರತಿಯೊಬ್ಬರಿಗೂ ಗೌರವ ಕೊಡುವುದೇ ಗೌರವವನ್ನು ಪ್ರಾಪ್ತಿ ಮಾಡಿಕೊಳ್ಳುವುದಾಗಿದೆ. ಎರಡೂ ದಿನ ಒಂದೇ ವಿಷಯ ಬಂದಿದೆ ಅಂದ್ರೆ ಇದರಲ್ಲಿ ಏನೋ ವಿಶೇಷತೆ ಇರಲೇಬೇಕು ಅಲ್ವಾ? ಖಂಡಿತ. ಬಾಬಾ ಒಂದೇ ವಿಷಯವನ್ನ ಒತ್ತಿ ಹೇಳ್ತಿದ್ದಾರೆ ಅಂದ್ರೆ ಅದು ನಮ್ಮ ಪುರುಷಾರ್ಥಕ್ಕೆ ಅಷ್ಟು ಅವಶ್ಯಕ ಅಂತರ್ಥ. ಮೊದಲ ನೋಟಕ್ಕೆ ಇದು ಪ್ರತಿಧ್ವನಿಯ ತತ್ವದಂತೆ ಕಾಣುತ್ತೆ. ಎಕೋ ಪ್ರಿನ್ಸಿಪಲ್. ಹೌದು. ನಾವು ಜಗತ್ಗೆ ಏನನ್ನ ಕೊಡುತ್ತೀವೋ ಅದೇ ನಮ್ಗೆ ವಾಪಸ್ ಬರುತ್ತೆ. ಆದ್ರೆ ಅದರ ಆಳಕ್ಕೆ ಇಳಿದ್ರೆ ಇದು ನಮ್ಮ ಆಂತರಿಕ ಸ್ಥಿತಿಯ ಒಂದು ದೊಡ್ಡ ಪರೀಕ್ಷೆ. ಹೇಗೆ? ಇದನ್ನೇ ಸ್ವಲ್ಪ ವಿವರಿಸಿ. ಯಾಕೆಂದ್ರೆ ಆಚರಣೆಯಲ್ಲಿ ಇದು ಬಹಳ ಕಷ್ಟ. ನಮ್ಮನ್ನ ಇಷ್ಟಪಡೋರ್ಗೆ ಗೌರವ ಕೊಡೋದು ಸುಲಭ. ಆದ್ರೆ ನಮ್ಮನ್ನ ಟೀಕಿಸೋರ್ಗೆ, ಅವಮಾನ ಮಾಡೋರ್ಗೆ, ಕೋಪದಲ್ಲಿರೋರ್ಗೆ ಗೌರವ ಕೊಡೋದು ಹೇಗೆ? ಹಾಗೆ ಮಾಡಿದ್ರೆ ಜನ ನಮ್ಮನ್ನ ದುರ್ಬಲರನ್ಕೊಳ್ಳಲ್ವಾ? ಇದೇ ಈ ಸ್ಲೋಗನ್ನ ನಿಜವಾದ ಮಂಥನದ ವಿಷಯ. ಇಲ್ಲಿಯೇ ಸ್ವಮಾನ್ ಅಥವಾ ಆತ್ಮಗೌರವದ ಪಾತ್ರ ಬರೋದು. ಅವರಿಗೆ ಬೇರೆಯವರ ಮಾತುಗಳಾಗಲಿ ವರ್ತನೆಗಳಾಗಲಿ ಅಷ್ಟಾಗಿ ಬಾಧಿಸುವುದಿಲ್ಲ. ಆಗ ನಾವು ಕೊಡುವ ಗೌರವ ಅವರ ವರ್ತನೆಗೆ ಪ್ರತ್ಯಾಗಿ ಕೊಡುವ ಪ್ರತಿಕ್ರಿಯೆ ಆಗಿರಲ್ಲ. ಬದಲಾಗಿ ಅದು ನಮ್ಮ ಸ್ವಂತ ಶ್ರೇಷ್ಠ ಸ್ಥಿತಿಯ ಒಂದು ಅಭಿವ್ಯಕ್ತಿಯಾಗಿರುತ್ತೆ. ಅಂದ್ರೆ ಅವರ ವರ್ತನೆ ಹೇಗೆ ಇರ್ಲಿ, ನಮ್ಮ ವರ್ತನೆ ಶ್ರೇಷ್ಠವಾಗಿರ್ಬೇಕು. ಹೌದು. ಆಗ ನಾವು ಗೌರವವನ್ನು ನಿರೀಕ್ಷಿಸುವ ಭಿಕ್ಷುಕರಾಗಲ್ಲ, ಗೌರವವನ್ನು ಹಂಚುವ ದಾನಿಗಳಾಗ್ತೇವೆ.
ನಮ್ಮ ಶಾಂತಿಯ ರಿಮೋಟ್ ಕಂಟ್ರೋಲ್ ನಮ್ಮ ಕೈಯಲ್ಲಿರುತ್ತೆ, ಅವರ ಕೈಯಲ್ಲಿ ಅಲ್ಲ. ಅದ್ಭುತ. ಈಗ ಸ್ಪಷ್ಟವಾಯ್ತು. ಸ್ವಮಾನವಿಲ್ದೆ ನಾವು ಕೊಡುವ ಗೌರವ ಕೇವಲ ಒಂದು ಲೌಕಿಕ ನಡವಳಿಕೆ. ಆದ್ರೆ ಸ್ವಮಾನದಲ್ಲಿ ಸ್ಥಿತರಾಗಿ ಕೊಡುವ ಗೌರವ ನಮ್ಮ ಆಧ್ಯಾತ್ಮಿಕ ಶಕ್ತಿಯಾಗುತ್ತೆ. ಖಂಡಿತ. ಹಾಗಾದ್ರೆ ನಮ್ಮ ಆಂತರಿಕ ಸ್ಥಿತಿಯನ್ನು ಹೀಗೆ ಶ್ರೇಷ್ಠವಾಗಿಟ್ಕೊಂಡ್ರೆ ನಾವು ಹೊರಗೆ ಏನೂ ಮಾಡದೆ ಜಗತ್ತಿಗೆ ಸೇವೆ ಮಾಡಬಹುದಾ? ಇದು ನಮ್ಮನ್ನ ಜನವರಿ 29ರ ಸ್ಲೋಗನ್ಗೆ ಕರ್ಕೊಂಡೋಗುತ್ತೆ. ಸ್ಲೋಗನ್ ಹೀಗಿದೆ: ನೆನಪಿನ ವೃತ್ತಿಯಿಂದ ವಾಯುಮಂಡಲವನ್ನು ಶಕ್ತಿಶಾಲಿಗೊಳಿಸುವುದು ಇದೇ ಮನಸಾ ಸೇವೆಯಾಗಿದೆ. ಹೌದು. ಈ ಮನಸಾ ಸೇವೆ ಬಗ್ಗೆ ಅನೇಕರಿಗೆ ಸ್ವಲ್ಪ ಗೊಂದಲ ಇರುತ್ತೆ. ಇದೇನೆಂದ್ರೆ ಕೇವಲ ಒಂದ ಕಡೆ ಮೌನವಾಗಿ ಕೂರೋದಲ್ಲ. ಹೌದು, ಎಲ್ರೂ ಹಾಗೆ ಅನ್ಕೋತಾರೆ. ನಮ್ಮ ವೃತ್ತಿ ಅಂದ್ರೆ ನಮ್ಮ ಆಲೋಚನೆಗಳ ನಿರಂತರ ಪ್ರವಾಹ, ನಮ್ಮ ಮನಸ್ಥಿತಿ, ಇದು ಅತ್ಯಂತ ಶಕ್ತಿಶಾಲಿಯಾದದ್ದು. ನಾವು ದಿನವಿಡೀ ಅಡಿಗೆ ಮಾಡ್ತಿರ್ಲಿ, ಆಫೀಸ್ ಕೆಲಸ ಮಾಡ್ತಿರ್ಲಿ, ಯಾವುದೇ ಕರ್ಮ, ನಮ್ಮ ಮನಸ್ಸು, ಬುದ್ಧಿ, ಭಾವಾರ್ ನೆನಪಿನಲ್ಲಿದ್ರೆ ನಮ್ಮಿಂದ ಶಕ್ತಿಶಾಲಿ ಸಕಾರಾತ್ಮಕ ಪ್ರಕಂಪನೆಗಳು ಹೊರಹೊಮ್ಮಿ ವಾಯುಮಂಡಲವನ್ನೇ ಶುದ್ಧೀಕರಿಸ್ತವೆ. ಇದಕ್ಕೆ ಒಂದು ಪ್ರಾಯೋಗಿಕ ಉದಾಹರಣೆ ಕೊಡ್ತೀರಾ? ಉದಾಹರಣೆಗೆ, ಒಂದು ಆಫೀಸ್ ಮೀಟಿಂಗಲ್ಲಿ ತುಂಬಾ ಒತ್ತಡ, ವಾದ ವಿವಾದ ನಡೀತಿದೆ. ಆಗ ನಾನು ಮನಸಾ ಸೇವೆ ಹೇಗ್ ಮಾಡಬಹುದು? ಕಣ್ಮುಚ್ಕೂರೋಕಾಗಲ್ವಲ್ಲ? ಅತ್ಯುತ್ತಮ ಪ್ರಶ್ನೆ. ಅಂಥ ಸಂದರ್ಭದಲ್ಲಿ ಹೊರಗಿನ ಚರ್ಚೆಯಲ್ಲಿ ಭಾಗವಹಿಸ್ತಲೇ ನಿಮ್ಮ ಆಂತರಿಕ ಸ್ಥಿತಿಯನ್ನು ಬದಲಾಯಿಸಬೇಕು. ಮನಸ್ಸಿನಲ್ಲಿ ನಾನು ಶಾಂತ ಸ್ವರೂಪ ಆತ್ಮ, ಇವರೆಲ್ಲರೂ ನನ್ನ ಸಹೋದರ ಆತ್ಮರು ಅನ್ನೋ ಶುಭ ಭಾವನೆ ಇಟ್ಕೋಬೇಕು. ನಿಮ್ಮ ಮನಸ್ಸಿನಿಂದ ಆ ಕೋಣೆಗೆ ಶಾಂತಿಯ ಪ್ರಕಂಪನಗಳನ್ನ ಹರಡಿ. ನೀವು ಮಾತನಾಡದಿದ್ದರೂ ನಿಮ್ಮ ಶಾಂತ ಸ್ಥಿತಿಯ ಪ್ರಭಾವದಿಂದ ಅಲ್ಲಿನ ವಾತಾವರಣ ನಿಧಾನವಾಗಿ ಬದಲಾಗುವುದನ್ನು ಅನುಭವಿಸಬಹುದು. ಇದೇ ಪ್ರಾಯೋಗಿಕ ಮನಸಾ ಸೇವೆ. ಹಾಗಾದ್ರೆ ಮನಸಾ ಸೇವೆ ಒಂದು ಅದೃಶ್ಯ ಆದ್ರೆ ಅತ್ಯಂತ ಪ್ರಭಾವಶಾಲಿ ಕರ್ಮ. ನಮ್ಮ ಪ್ರತಿಯೊಂದು ಕರ್ಮದ ಜೊತೆಗೂ ಇದನ್ನ ಜೋಡಿಸ್ಬೋದು. ಖಂಡಿತ. ಇದು ನಮ್ಮ ಸಮಯ ಮತ್ತು ಸಂಕಲ್ಪಗಳನ್ನ ಅತ್ಯಂತ ಶ್ರೇಷ್ಠ ರೀತಿಯಲ್ಲಿ ಬಳಸಿದ ಹಾಗಾಯಿತು. ಇದು ಮುಂದಿನ ದಿನದ ಸ್ಲೋಗನ್ಗೆ ಸಂಬಂಧಿಸಿದೆ ಅನ್ಸುತ್ತೆ. ಜನವರಿ 30ರ ಮುರಳಿಯಲ್ಲಿನ ಸ್ಲೋಗನ್: ಯಾರ ಪ್ರತಿ ಸಂಕಲ್ಪ, ಪ್ರತಿ ಸೆಕೆಂಡ್ ಸಮರ್ಥವಾಗಿರೋದೋ ಅವರೇ ಜ್ಞಾನ ಸ್ವರೂಪ ಆತ್ಮರಾಗಿದ್ದಾರೆ. ಈ ವ್ಯಾಖ್ಯಾನವೇ ನನಗೆ ಬಹಳ ಆಶ್ಚರ್ಯ ತಂತು. ಹೌದು, ಯಾಕಂದ್ರೆ ಸಾಮಾನ್ಯವಾಗಿ ನಾವು ಜ್ಞಾನ ಸ್ವರೂಪ ಅಂದ್ರೆ ಮುರಳಿಯ ಜ್ಞಾನವನ್ನ ಚೆನ್ನಾಗಿ ತಿಳಿದುಕೊಂಡವರು, ಉಪನ್ಯಾಸ ನೀಡುವವರು ಅಂತ ಭಾವಿಸ್ತೀವಿ. ಹೌದು. ಆದರೆ ಬಾಬಾರವರು ಜ್ಞಾನದ ನಿಜವಾದ ಅರ್ಥವನ್ನ ದಕ್ಷತೆಗೆ ಅಂದ್ರೆ ಎಫಿಷಿಯನ್ಸಿಗೆ ಜೋಡಿಸ್ತಿದ್ದಾರೆ. ಜ್ಞಾನ ಅನ್ನೋದು ಮಾಹಿತಿಯಲ್ಲ, ಅದು ಪರಿವರ್ತನೆ. ಅಂದ್ರೆ ನಾವು ಎಷ್ಟು ಜ್ಞಾನವನ್ನ ಸಂಗ್ರಹಿಸಿದ್ದೇವೆ ಅನ್ನೋದಕ್ಕಿಂತ ನಮ್ಮ ಸಮಯ ಮತ್ತು ಸಂಕಲ್ಪಗಳನ್ನ ಎಷ್ಟು ಸಮರ್ಥವಾಗಿ ಬಳಸ್ತಿದೀವಿ ಅನ್ನೋದು ಮುಖ್ಯನಾ? ನಿಖರವಾಗಿ. ನಮ್ಮ ಮನಸ್ಸಿನಲ್ಲಿ ದಿನಕ್ಕೆ ಸಾವಿರಾರು ಸಂಕಲ್ಪಗಳು ಬರುತ್ತೆ. ಅದರಲ್ಲಿ ಎಷ್ಟು ವ್ಯರ್ಥ, ಎಷ್ಟು ನಕಾರಾತ್ಮಕ. ಜ್ಞಾನ ಸ್ವರೂಪ ಆತ್ಮ ತಮ್ಮ ಪ್ರತಿಯೊಂದು ಸಂಕಲ್ಪವನ್ನೂ ಫಿಲ್ಟರ್ ಮಾಡ್ತಾರೆ. ಈ ಸಂಕಲ್ಪದಿಂದ ನನಗೇನು ಲಾಭ, ವಿಶ್ವಕ್ಕೇನು ಲಾಭ ಅಂತ ಪರೀಕ್ಷಿಸಿ ಕೇವಲ ಸಮರ್ಥ ಸಂಕಲ್ಪಗಳನ್ನೇ ಮಾಡ್ತಾರೆ. 1 ಸೆಕೆಂಡ್ ಕೂಡ ವ್ಯರ್ಥ ಮಾಡಲ್ಲ. ಇದು ಒಂದು ರೀತಿ ಆಧ್ಯಾತ್ಮಿಕ ಟೈಮ್ ಅಂಡ್ ಎನರ್ಜಿ ಮ್ಯಾನೇಜ್ಮೆಂಟ್ ಇದ್ದಾಗೆ. ನಾನೀ ದೃಷ್ಟಿಕೋನದಲ್ಲಿ ಯೋಚಿಸಿರ್ಲಿಲ್ಲ. ಜ್ಞಾನ ಅಂದ್ರೆ ದಕ್ಷ ಬಳಕೆ, ಇದು ಇಡೀ ಕಲ್ಪನೆಯನ್ನೇ ಬದಲಾಯಿಸುತ್ತೆ. ಹೌದು. ಹೀಗೆ ತಮ್ಮ ಆಂತರಿಕ ಜಗತ್ತನ್ನ ಸಂಪೂರ್ಣ ನಿಯಂತ್ರಣದಲ್ಲಿಟ್ಕೊಂಡ್ರೆ ಬಾಹ್ಯ ಜಗತ್ತಿನ ಪ್ರಭಾವ ಅವರ ಮೇಲೆ ಹೇಗಿರುತ್ತೆ? ಬಹುಶಃ ಮುಂದಿನ ಸ್ಲೋಗನ್ ಇದಕ್ಕೆ ಉತ್ತರ. ಜನವರಿ 31ರದು: ಯಾರನ್ನು ಪ್ರಕೃತಿಯ ಏರುಪೇರುಗಳು ಆಕರ್ಷಣೆ ಮಾಡುವುದಿಲ್ಲವೋ ಅವರೇ ಯೋಗಿ ಆತ್ಮರಾಗಿದ್ದಾರೆ. ಹೌದು, ಇದು ಒಂದು ಸಹಜವಾದ ಪರಿಣಾಮ. ಇಲ್ಲಿ ಪ್ರಕೃತಿ ಅಂದ್ರೆ ಕೇವಲ ಪಂಚತತ್ವಗಳು ಅಂದ್ರೆ ಚಳಿ, ಬಿಸಿಲು, ಮಳೆ ಮಾತ್ರ ಅಲ್ಲ. ಅದಕ್ಕಿಂತ ಹೆಚ್ಚಿದೆ. ಅದಕ್ಕಿಂತ ವಿಶಾಲವಾದ ಅರ್ಥವಿದೆ. ಅದು ಬಾಹ್ಯ ವಾತಾವರಣ, ನಮ್ಮ ಸುತ್ತಮುತ್ತಲಿನ ಪರಿಸ್ಥಿತಿಗಳು, ಜನರ ಮನಸ್ಥಿತಿಗಳು, ನಮ್ಮ ಸ್ವಂತ ದೇಹದ ಸ್ಥಿತಿ ಎಲ್ಲವನ್ನೂ ಒಳಗೊಂಡಿದೆ. ಇವೆಲ್ಲವೂ ಸದಾ ಏರುಪೇರು ಆಗ್ತಾನೇ ಇರುತ್ತೆ. ನಿಜ. ಆದ್ರೆ ಆಚರಣೆಯಲ್ಲಿ ಸ್ಥಿರವಾಗಿರೋದು ಹೇಗೆ? ಉದಾಹರಣೆಗೆ, ವಿಪರೀತ ಬಿಸಿಲಿದ್ದಾಗ ದೇಹಕ್ಕೆ ಕಷ್ಟ ಆಗುತ್ತೆ, ಅಥವಾ ಯಾರಾದ್ರೂ ಜೋರಾಗಿ ಕೂಗಾಡ್ದಾಗ ಮನಸ್ಸಿಗೆ ನೋವಾಗುತ್ತೆ. ಪ್ರಭಾವಿತರಾಗದೆ ಇರೋದ್ ಹೇಗೆ? ಇದಕ್ಕೆ ಅಭ್ಯಾಸ ಬೇಕು. ಇದನ್ನೇ ಸಾಕ್ಷಿ ಸ್ಥಿತಿ ಅನ್ನೋದು. ನಾವು ದೇಹದಿಂದ, ಪರಿಸ್ಥಿತಿಯಿಂದ ನಮ್ಮನ್ನ ಬೇರ್ಪಡಿಸಿ ನೋಡೋ ಕಲೆ. ಉದಾಹರಣೆಗೆ, ಬಿಸಿಲಿದೆ. ಹೌದು, ಬಿಸಿಲಿದೆ, ದೇಹಕ್ಕೆ ಅದರ ಅನುಭವ ಆಗ್ತಿದೆ. ಆದ್ರೆ ನಾನು ಆತ್ಮ, ಶಾಂತ ಸ್ವರೂಪ, ನಾನಿದ್ರಿಂದ ಪ್ರಭಾವಿತನಾಗಲ್ಲ ಅಂತ ಮನಸ್ಸಿಗೆ ತಿಳಿ ಹೇಳೋದು. ಜನರ ವರ್ತನೆಯ ವಿಷಯದಲ್ಲೂ ಅಷ್ಟೇ.
ಹೌದು, ಈ ಆತ್ಮ ಕೋಪದಲ್ಲಿ ಮಾತಾಡ್ತಿದ್ದಾರೆ, ಆದರೆ ನಾನು ಶಾಂತ ಸ್ವರೂಪ ಆತ್ಮ. ಅವರ ಕೋಪ ಅವರದ್ದು, ನನ್ನ ಶಾಂತಿ ನನ್ನದ್ದು ಅಂತ ಒಂದು ಆಂತರಿಕ ಅಂತರವನ್ನ ಕಾಯ್ದುಕೊಳ್ಳೋದು. ಆಗ ನಾವು ಪ್ರಕೃತಿಯ ದಾಸರಾಗಲ್ಲ, ಅಧಿಪತಿಗಳಾಗ್ತೇವೆ. ಓ, ಬಾಹ್ಯ ಘಟನೆಯನ್ನ ಒಪ್ಪಿಕೊಳ್ಳೋದು, ಆದ್ರ ಅದಕ್ಕೆ ನಮ್ಮ ಆಂತರಿಕ ಸ್ಥಿತಿಯನ್ನ ನಿರ್ಧರಿಸೋಕೆ ಬಿಡದಿರೋದು, ಇದು ಬಹಳ ಶಕ್ತಿಶಾಲಿ ಅಭ್ಯಾಸ. ಖಂಡಿತ. ಈ ಇಡೀ ವಾರ ನಾವು ದೃಢತೆ, ಗೌರವ, ಮನಸಾ ಸೇವೆ, ಸಮರ್ಥತೆ ಮತ್ತು ಸ್ಥಿರತೆಯ ಬಗ್ಗೆ ಚಿಂತನೆ ಮಾಡಿದ್ದೀವಿ. ಈ ಎಲ್ಲಾ ಸಾಧನೆಗಳ ಫಲವೇನು? ಬಹುಶಃ ವಾರದ ಕೊನೆಯ ಸ್ಲೋಗನ್ ಫೆಬ್ರವರಿ 1ರದ್ದು ಅದಕ್ಕೆ ಉತ್ತರ. ಸ್ಲೋಗನ್ ಹೀಗಿದೆ: ಅನುಭವಗಳ ಸ್ವರೂಪರಾಗುತ್ತೀರೆಂದರೆ ಮುಖಚರ್ಯೆಯಿಂದ ಭಾಗ್ಯದ ಹೊಳಪು ಕಾಣಿಸುವುದು. ಹೌದು, ಇದು ಇಡೀ ವಾರದ ಮಂಥನದ ಅತ್ಯಂತ ಸುಂದರವಾದ ಫಲಿತಾಂಶ. ನಾವು ಮೇಲೆ ಚರ್ಚಿಸಿದ ಎಲ್ಲಾ ಗುಣಗಳನ್ನ ಕೇವಲ ತಲೆಯಲ್ಲಿ ಜ್ಞಾನದ ಅಂಶಗಳಾಗಿ ಇಟ್ಕೊಳ್ಳದೆ ಅವುಗಳನ್ನ ಜೀವನದಲ್ಲಿ ಅಳವಡಿಸಿಕೊಂಡು ಅನುಭವ ಮಾಡಿದಾಗ ನಾವು ಅನುಭವದ ಸ್ವರೂಪರಾಗಿದ್ದೇವೆ. ಜ್ಞಾನವು ನಮ್ಮ ಮಾತಿನಲ್ಲಿ ಉಳಿಯದೆ ನಮ್ಮ ನಡತೆಯಲ್ಲಿ, ನಮ್ಮ ಸ್ವರೂಪದಲ್ಲಿ ಸೇರಿ ಹೋಗುತ್ತೆ. ಆಗ ಮುಖಚರ್ಯೆಯಿಂದ ಭಾಗ್ಯದ ಹೊಳಪು ಕಾಣಿಸುತ್ತೆ ಅಂದ್ರೆ ನಮ್ಮ ಸ್ಥಿತಿಯನ್ನ ನಾವು ಹೇಳಿಕೊಳ್ಳೋ ಅಗತ್ಯವೇ ಇರೋದಿಲ್ಲ ಅಲ್ವಾ? ಖಂಡಿತ ಇಲ್ಲ. ಆಗ ನಮ್ಮ ಸಂತೋಷ, ನಮ್ಮ ಶಾಂತಿ, ನಮ್ಮ ಶಕ್ತಿ ಎಲ್ಲವೂ ನಮ್ಮ ಮುಖಚರ್ಯೆಯಲ್ಲೇ ಒಂದು ದೈವಿ ಹೊಳಪಿನಂತೆ ಸ್ಪಷ್ಟವಾಗಿ ಕಾಣಿಸುತ್ತೆ. ನಮ್ಮ ಮುಖವೇ ನಮ್ಮ ಭಾಗ್ಯದ ಕನ್ನಡಿಯಾಗುತ್ತೆ. ಜನರು ನಮ್ಮನ್ನ ನೋಡಿದಾಗ ಅವರೇ ಹೇಳ್ತಾರೆ, ಇವರ ಮುಖದಲ್ಲಿ ಏನೋ ಒಂದು ವಿಶೇಷವಾದ ಆಕರ್ಷಣೆ ಇದೆ, ಒಂದು ದೈವಿ ಶಾಂತಿ ಇದೆ ಅಂತ. ನಮ್ಮ ಮುಖವೇ ಅನೇಕರಿಗೆ ಸಂದೇಶವನ್ನ ನೀಡುತ್ತೆ. ಹಾಗಾದ್ರೆ ಈ ಹೊಳಪು ಯಾವುದೇ ಬಾಹ್ಯ ಸೌಂದರ್ಯವರ್ಧಕಗಳಿಂದ ಬರೋದಲ್ಲ, ಬದಲಾಗಿ ನಮ್ಮ ಆಂತರಿಕ ಸೋಲ್ ಕೇರ್ನಿಂದ ಬರುವಂಥದ್ದು. ನಿಖರವಾಗಿ. ದೃಢತೆಯ ಬೀಜದಿಂದ ಆರಂಭವಾದ ಪಯಣ ಭಾಗ್ಯದ ಹೊಳಪಿನ ಫಲದಲ್ಲಿ ಕೊನೆಗೊಳ್ಳುತ್ತೆ. ಈ ವಾರದ ಎಲ್ಲಾ ಸ್ಲೋಗನ್ಗಳು ಒಂದಕ್ಕೊಂದು ಎಷ್ಟು ಅದ್ಭುತವಾಗಿ ಜೋಡಣೆಯಾಗಿವೆ. ಹೌದು, ಇದು ಒಂದು ಸಂಪೂರ್ಣ ಆಧ್ಯಾತ್ಮಿಕ ಪಯಣದ ನಕ್ಷೆಯಂತೆ ಇದೆ. ಪ್ರತಿಯೊಂದು ಸ್ಲೋಗನ್ ಕೂಡ ಒಂದು ಮೈಲಿಗಲ್ಲು. ಒಂದನ್ನು ಸಾಧಿಸಿದ್ರೆ ಇನ್ನೊಂದು ಸಹಜವಾಗಿ ಸಿದ್ಧಿಸುತ್ತೆ. ಆತ್ಮೀಯರೇ, ಈ ಸ್ಲೋಗನ್ಗಳು ಚಿಕ್ಕದಾಗಿದ್ರೂ ಇವುಗಳಲ್ಲಿ ಅಡಗಿರುವ ಅರ್ಥ ಬಹಳ ವಿಶಾಲವಾದದು. ಒಂದು ದಿನಕ್ಕೆ ಒಂದೇ ಸ್ಲೋಗನ್ ಆದರೂ ಸರಿ, ಅದನ್ನು ದಿನವಿಡೀ ಮನಸ್ಸಿನಲ್ಲಿ ಸ್ಮೃತಿ ಮಾಡಿಕೊಳ್ಳುತ್ತಾ ಬಂದರೆ ಮನಸ್ಸು ವ್ಯರ್ಥ ಸಂಕಲ್ಪಗಳಿಂದ ಮುಕ್ತವಾಗಿರುತ್ತದೆ. ಈ ವಿಡಿಯೋ ನಿಮ್ಗೆ ಇಷ್ಟವಾಗಿದ್ದರೆ ಲೈಕ್ ಮತ್ತು ಶೇರ್ ಮಾಡಿ. ಸದಾ ಸ್ಮೃತಿ ಸ್ವರೂಪರಾಗಿರಿ. ಓಂ ಶಾಂತಿ.